ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹುರ್ತಿಯ ಈ ಒಂದು ITR ಅಕ್ಲಾಸ್ಮೆಂಟ್ ಕಾಪಿ ಹಾಗೂ ಅದರ ಒಂದು ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡುವಂಥ ವಿಡಿಯೋ ನೋಡೋಕ್ಕೆ ಸ್ನೇಹಿತರೆ, ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ತುಂಬಿರುವಂತಹ ಅಕ್ಲಾಸ್ಮೆಂಟ್ ಕಾಪಿ ಹಾಗೂ ಅದರ ಒಂದು ಸ್ಟೇಟ್ಮೆಂಟನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ನೀವು ಲೋನನ್ನು ಪಡೆಯೋಕ್ಕೆ ಹೋದಾಗ ಬ್ಯಾಂಕುಗಳಲ್ಲಿ ಅಥವಾ ಇನ್ನೂ ಅನೇಕ ಫೈನಾನ್ಸಿಯಲ್ ಸೆಕ್ಟರ್ಗಳಲ್ಲಿ ನಿಮಗೆ ಕೇಳ್ತಾ ಇರ್ತಾರೆ, ನಿಮ್ಮ ITR ಕಾಪಿನ ಕೊಡಿ, ನಾವು ನಿಮಗೆ ಪ್ರೊವೈಡ್ ಮಾಡ್ತೇವೆ ಲೋನ್ಗಳನ್ನು ಅಂತ. ಸೊ ಆ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಮೊಬೈಲ್ ಫೋನಲ್ಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಅಥವಾ ಇನ್ನಿತರ ನೆಟ್ ಸೆಂಟರ್ಗಳಲ್ಲಿ ಹೋಗಿ ನಿಮ್ಮ ITR ಅಕ್ಲಾಸ್ಮೆಂಟ್ ಕಾಪಿ ಅಥವಾ ಅಸೆಸ್ಮೆಂಟ್ ಇಯರ್ ಸ್ಟೇಟ್ಮೆಂಟನ್ನು ನೀವು ತುಂಬ ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು. 2 ನಿಮಿಷದಲ್ಲಿ ಡೌನ್ಲೋಡ್ ಆಗುತ್ತೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು. ಈ ವೆಬ್ಸೈಟ್ ಲಿಂಕ್ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಬಿಸ್ನೆಸ್ ಮಾಡುವವರು ಕೂಡ ಇನ್ಕಮ್ ಟ್ಯಾಕ್ಸ್ ಫಿಲ್ ಮಾಡಿರ್ತಾರೆ ಹಾಗೂ ನೌಕರಸ್ಥರು ಕೂಡ ಇನ್ಕಮ್ ಟ್ಯಾಕ್ಸ್ ಫಿಲ್ ಮಾಡಿರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಇದೊಂದು ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಮೇನ್ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು. ಇದರ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಯೂಸರ್ ID ಅಂತ ಬರುತ್ತೆ. ಈ ಯೂಸರ್ IDಯಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನಾವು ಕಂಟಿನ್ಯೂ ಅಂತ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನಮ್ಮ ಒಂದು ಪ್ಯಾನ್ ನಂಬರ್ ಹೋಗುತ್ತೆ, ಅದನ್ನು ಮೇಲೆ ಸ್ಕ್ರಾಲ್ ಅಪ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಕನ್ಫರ್ಮ್ ಯುವರ್ ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಅಂತ ಬರುತ್ತೆ, ಕನ್ಫರ್ಮ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ OTP ಆನ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ಗೆ ಒಂದು OTP ಕಳಿಸ್ತೇವೆ ಅಂತ ಹೇಳ್ತಾರೆ. ಇಲ್ಲಿ OTP ಹಾಕಿ ನೀವು ಲಾಗಿನ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಇದ್ದರೆ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಕಂಟಿನ್ಯೂ ಅಂತ ಕೊಡಬಹುದು. ನನ್ನ ಹತ್ರ ಪಾಸ್ವರ್ಡ್ ಇದೆ, ನಾನು ಪಾಸ್ವರ್ಡ್ ಹಾಕ್ತೇನೆ. ನಿಮಗೆ ತಿಳಿಸ್ಕೊಡ್ತೇನೆ, ಇನ್ ಕೇಸ್ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಯಾವ ರೀತಿ ಮಾಡಬೇಕಂತ. ಇಲ್ಲಾಂದರೆ OTP ಹಾಕಿ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಬೋದು. ಇವಾಗ ನಾನು ನಮ್ಮ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡ್ತೇನೆ. ಇಲ್ಲಿ ನಾನು ಪಾಸ್ವರ್ಡನ್ನು ಹಾಕಿದ್ದೇನೆ ಸ್ನೇಹಿತರೆ. ಇವಾಗ ಲಾಗಿನ್ ಅಂತ ಕೊಡ್ತೇನೆ, ಕಂಟಿನ್ಯೂ ಅಂತ ಕೊಡ್ತೇನೆ. ಕಂಟಿನ್ಯೂ ಅಂತ ಕೊಟ್ಟಾಗ ನೋಡ್ಬೋದು, ಇಲ್ಲಿ ನಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಓಪನ್ ಆಗಿದೆ. ಇವಾಗ ಈ ಮಾಹಿತಿ ಓಪನ್ ಆದಾಗ ಏನು ಮಾಡಬೇಕು, ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಬೇಕು. ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳು ಕಾಣ್ತವೆ, ಇಲ್ಲಿ ನೋಡ್ಬೋದು. ಈ ಆಪ್ಷನ್ಸ್ಗಳಲ್ಲಿ ಮೊದಲನೇದಾಗಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇರುತ್ತೆ ಇಲ್ಲಿ ನಿಮ್ಮ ಹತ್ರ. ಈ ಮಾಹಿತಿ ಇದ್ದಾಗ ಏನು ಮಾಡಬೇಕು ನೀವು ಸ್ನೇಹಿತರೆ, ಇಲ್ಲಿ ಒಂದು ಗಮನವಿಟ್ಟು ನೋಡಬೇಕು. ಇಲ್ಲಿ ಫಸ್ಟ್ ಆಪ್ಷನ್ ಏನು ಮಾಡಬೇಕು, ನೀವು ಈ ಫೀಲಲ್ಲಿ ಹೋಗಬೇಕು. ಈ ಫೀಲಲ್ಲಿ ಹೋಗಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಬರಬೇಕು. ಇಲ್ಲಿ ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆದಮೇಲೆ ಫ್ಯೂ ಫೀಲ್ಡ್ ರಿಟರ್ನ್ಸ್ ಅಂತ ಬರುತ್ತೆ. ಫ್ಯೂ ಫೀಲ್ಡ್ ರಿಟರ್ನ್ಸ್, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅಸೆಸ್ಮೆಂಟ್ ಇಯರ್. ಇಲ್ಲಿ ಅಸೆಸ್ಮೆಂಟ್ ಇಯರ್ 2026-27 ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದರೆ ಅದಕ್ಕೆ ಇಲ್ಲಿ ರಿಸಿಪ್ಟ್ ಬೇಕಂದರೆ ಡೌನ್ಲೋಡ್ ರಿಸಿಪ್ಟ್ ಅಂತ ಕೊಟ್ಟರೆ ಬರೀ ನಿಮ್ಮದು ಫ್ರಂಟ್ ಕಾಪಿ ಅಷ್ಟೇ ಬರುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರೋ ಫ್ರಂಟ್ ಕಾಪಿ ಇಲ್ಲಿದೆ ನೋಡಿ. ಈ ಫಾರ್ಮ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಸೆಸ್ಮೆಂಟ್ ಇಯರ್ಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟೇಟ್ಮೆಂಟ್ ಬರುತ್ತೆ, ಎಲ್ಲ ಸ್ಟೇಟ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಹಾಗೂ ಅದಾದಮೇಲೆ ನೋಡಿ ಕಾಂಪನ್ಸೇಷನ್ ಶೀಟ್ ಏನೋ ಅಂತಾರೆ, ಇದಕ್ಕೆ ಇದು ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮತ್ತೆ ನೀವು 2025-26 ಏನಾದರೂ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಫಾರ್ಮ್ ಅಂತ ಕೊಟ್ಟರೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಅಂದರೆ ಅಸೆಸ್ಮೆಂಟ್ ಇಯರ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಸಿಪ್ಟ್ ಬೇಕಂದರೆ ರಿಸಿಪ್ಟು. ಇವೆರಡು ನಿಮಗೆ ಇಂಪಾರ್ಟೆಂಟು, ಇದು ಹಾಗೂ ಇದು. ಇವೆರಡನ್ನ ಕೇಳ್ತಾರೆ ಬ್ಯಾಂಕ್ಗಳಲ್ಲಿ ನಿಮಗೆ, ಇದು ಹಾಗೂ ಇದು. ಇವೆರಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಇಲ್ಲಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಎಲ್ಲಿ ಡೌನ್ಲೋಡ್ ಮಾಡಬೇಕಂತ ಕೇಳುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಬರುತ್ತೆ. ಈ ರಿಸಿಪ್ಟ್ ಕೂಡ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ನಂತರ ನೀವು ಇದನ್ನು ಪ್ರಿಂಟ್ ಹಾಕ್ಕೊಂಡು ನಿಮಗೆ ಸಂಬಂಧಪಟ್ಟಂಥ ಒಂದು ಯಾರು ಇದನ್ನು ಕೇಳಿರ್ತಾರೆ ಅವರಿಗೆ ನೀವು ಸಬ್ಮಿಟ್ ಮಾಡಿ ಅದರ ಒಂದು ಉಪಯೋಗನ ಪಡೆಯಬಹುದು. ಸೊ ಸ್ನೇಹಿತರೆ, ಅದಕ್ಕೆ ಇಂಥ ವಿಶೇಷವಾಗಿರುವಂಥ ಮಾಹಿತಿ ಇರುವ ವಿಡಿಯೋಗಳ ಮಾಹಿತಿ ನಿಮಗೆ ಬೇಕಾದರೆ ಈಗಲೇ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇದರಲ್ಲಿ ಯೂಸರ್ ID ಅಂತ ನಿಮ್ಮ ಪ್ಯಾನ್ ಕಾರ್ಡ್ ಇರುತ್ತೆ, ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂದರೆ ವಿಡಿಯೋ ನನಗೆ ಕಮೆಂಟ್ಸ್ ಮಾಡಿ, ನಾನು 100%
ತಿಳಿಸ್ಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.